ಟೆಲಿವಿಷನ್ ಸೀರಿಯಲ್ಸ್ ಮತ್ತೊಂದು ಕಡೆ ಯಾಕೆ ನೀತು ಕಾನ್ಸಂಟ್ರೇಟ್ ಮಾಡಿ? ಲಾಂಗ್ ಕಮಿಟ್ಮೆಂಟ್ ಅಲ್ವಾ ಸರ್? ಬರ್ತಾ ಬರ್ತಾ ಅದು ದಟ್ ಲಾಂಗ್ ಕಮಿಟ್ಮೆಂಟೇ ಭಯ ಆಗ್ಬಿಡುತ್ತೆ. ನೆಸೆಸಿಟಿ ನನಗೆ ಅಷ್ಟೊಂದು ಆ ಟೈಮಲ್ಲಿ ಇರಲಿಲ್ಲ ಅನ್ಸುತ್ತೆ. ಒಂದು ಟೈಮಲ್ಲಿ ಮಾತ್ರ ನಾನು ಒಂದು 2-3 ಕಡೆ ನಾನು ಐಟಮ್ ಸಾಂಗ್ಸ್ ತಗೊಂಡ್ಬಿಟ್ಟಿದ್ದೆ. ಬಿಕಾಸ್ ದಟ್ ಟೈಮ್ ಐ ವಾಸ್ ಲೈಕ್ ಸ್ವಲ್ಪ ಐ ನೀಡೆಡ್ ಮನಿ. ನಾನು ಅದನ್ನು ಅಯ್ಯೋ ವಲ್ಗರು ಗಲೀಜು ಅಂತ ಅನ್ಕೋತಾ ಇದ್ದೆ. ಆದರೂ ನಾನು ದುಡ್ಗೋಸ್ಕರ ಅಂತ ಮಾಡಿದ್ದೆ. ದಟ್ ಈಸ್ ರಾಂಗ್. ಯಾಕೆ ನೀತುಗೆ ಅವಕಾಶಗಳು ಕಡಿಮೆ ಆಯಿತು ಇಂಡಸ್ಟ್ರಿಯಲ್ಲಿ? ನಾನೇನೋ ಆ ಫೈರ್ ಇರಲಿಲ್ಲ ನನಗೆ. ಸಿ ವೆನ್ ಆಂಗರ್ ಇಸ್ ಸಪ್ರೆಸ್ಡ್ ಅಲ್ಲ, ಫೈರ್ ಇಸ್ ಆಲ್ಸೋ ಗಾನ್. ಐ ವಾಂಟೆಡ್ ಲವ್ ರಘು ಸರ್. ಐ ವಾಂಟೆಡ್ ಜಸ್ಟ್ ಲವ್. ಐ ವಾಂಟೆಡ್ ಟು ಬಿ ಲವ್ಡ್. ಯು ವಾಂಟೆಡ್ ಟು ಬಿ ಪ್ಯಾಂಪರ್ಡ್. ನನಗೆ ಪ್ರೀತಿಯಲ್ಲಿರಬೇಕು ನನ್ನ, ಲೈಕ್ ದಟ್ಸ್ ವಾಟ್ ಐ ವಾಂಟೆಡ್. ನೀಟು ಅನ್ನೋದು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಗೆನೇ ಇರೋದು ಅಷ್ಟೇ. ಅದು ನೀವು ನೋಡ್ದಂಗೆ ನಿಜನಾ? ಇದು ನನಗೆ ಗೊತ್ತಿಲ್ಲ. ಐ ಹಾನೆಸ್ಟ್ಲಿ ಆಸ್ಕಿಂಗ್. ನಿಮ್ಮ ಫ್ರೆಂಡ್ಸ್? ನೋ, ಇವನ್ ಐ ಹ್ಯಾಡ್ ಅ ಕಪಲ್ ಆಫ್ ಎಕ್ಸ್ಪೀರಿಯನ್ಸ್ ಹಿಯರ್ ಅಂಡ್ ದೇರ್. ನೂರೊಂದು ನೆನಪು. ಅಂಡ್ ರಾಜೇಶ್ ಕೃಷ್ಣ ಯು ಆರ್ ಟೆಲ್ಲಿಂಗ್. Yes. One brotherly feel. Yes. Any memories with Rajesh sir? ರಾಜೇಶ್ ಕೃಷ್ಣನ್ ಅವರು, ಸಿ ಈಸ್ ಅ ಲೆಜೆಂಡ್. ಓಕೆ, ನಮಗೆ ಅವರು ನಮ್ಮ ಕನ್ನಡದ ಸಿಂಗರ್. ಒಂದು ಹೆಮ್ಮೆ ಅವರು ನಮಗೆ. ದಟ್ ಪ್ರೈಡ್ ಇಸ್ ದೇರ್. ಲೈಕ್ ನಾನಂತೂ ಈಸ್ ನಮ್ಮ ಸಿಂಗರ್ ಅವರು ಅಂತ ಹೇಳೋದು. ಆಲ್ ಆಫ್ ಅಸ್ ನಾವೆಲ್ಲರೂ ಆಗಿದ್ದೀವಿ. ಅವ್ರು ಹಾಡೋದು ಹೆಂಗೆ ಅಂತಂದ್ರೆ ಏನೋ ಒಂದು ಸ್ಮೈಲ್ ಮಾಡ್ಕೊಂಡು ಹಾಡ್ದಂಗೆ ಮಾತೇ ಹಾಡ್ತಾರೆ. ಎಕ್ಸಾಕ್ಟ್ಲಿ. ಅವ್ರು ರೆಗ್ಯುಲರ್ ಮಾತಾಡೋದು ಹಲೋ ರಘು ಹೇಗಿದ್ದೀರಾ ಅಂದ್ರೆ ಅದೇ ಒಂದು ಸರಿಗಮ ಪದನ ಸಹ ಕೇಳ್ದಂಗೆ. ಸೊ ಅವರದು ಸಿಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಐ ಡೋಂಟ್ ನೋ. ಸೊ ಒಂದೇನಂದ್ರೆ ರೀಸೆಂಟ್ಲಿ ಮೊನ್ನೆ ಐ ಮೆಟ್ ಹಿಮ್. ಬಿಕಾಸ್ ಅವ್ರ ಮನೆಯಲ್ಲಿ ಅವರು ಒಂದು ಸಾಯಿಬಾಬಾದು ನನಗೆ ಹೇಳಿದ್ರು. ನಮಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ರಾಜನ್ ಅವ್ರ ಮಗ ಅನಂತ್ ಹೇಳಿದ್ರು ಬಾಬಾ ಟೆಂಪಲ್ ಮಾಡಿದಾರಂತೆ. ಹೌದು, ಏನೋ ಅವ್ರಿಗೆ ಅನಿಸ್ತೋ ಏನೋ ಗೊತ್ತಿಲ್ಲ. ನಮ್ಮ ಕಾಮನ್ ಫ್ರೆಂಡ್ ಒಬ್ರು ಸುನೀತಾ ಅಂತ ಇದ್ದಾರೆ, ಅವ್ರಿಗೆ ಹೇಳಿದ್ರಂತೆ ಅವಳು ನನ್ನ ತಂಗಿ ಇದ್ದಾಳೆ, ಅವಳನ್ನ ಕರಿಯೋಳನ್ನ ಅಂತ ಅಂದ್ರಂತೆ. ಸೊ ಐ ವೆಂಟ್ ಟು ದಟ್ ಬಾಬಾ ಮಂದಿರ್. ಅಲ್ಲಿ ಹೋಗ್ತಾ ಇದ್ದೀನಿ, ಇವ್ರು ಪೂಜೆ ಮಾಡಿ ಭಜನೆ ಹಾಡ್ತಾಯಿದ್ರು. ಆಮೇಲೆ ಅವ್ರು ಆಚೆ ಹೋದರು. ನಾನು ಒಬ್ಬಳೇ ಬಾಬಾ ಮುಂದೆ ನಿಂತ್ಕೊಂಡು ಗೊಳೋ ಅಂತ ಹತ್ತಿದ್ದೀನಿ ಅವ್ರ ಮನೆಯಲ್ಲಿ. ಸುನೀತಾ ಮತ್ತು ಇವರೆಲ್ಲ ಆಚೆ ಹೋದ್ಮೇಲೆ ಐ ವಾಸ್ ಸ್ಟ್ಯಾಂಡಿಂಗ್ ಅಲೋನ್ ಆ್ಯಂಡ್ ಕ್ರೈಯಿಂಗ್. ಐ ಡೋಂಟ್ ನೋ, ಇಟ್ ವಾಸ್ ಸೋ ಪವರ್ಫುಲ್. ಅವ್ರು ಹೇಳಿದ್ರು ನಿನಗೆ ಯಾವಾಗ ಬೇಕಾದರೂ ಬಾ ಅಂತ ಹೇಳಿದ್ದಾರೆ. ಸೊ ಅದೇ ಸರ್, ಕನೆಕ್ಷನ್ಸ್ಗೆ ನಾವು ಟಚ್ಚಲ್ಲಿರಬೇಕು. ಟಚ್ಚಲ್ಲಿದ್ದರೆ ಮಾತ್ರ ಕನೆಕ್ಷನ್ ಅಲ್ಲ. ಕಾಸ್ಮಿಕ್ ಎನರ್ಜಿ. ಇಟ್ಸ್ ಜಸ್ಟ್ ನಿಮಗೆ ಗೊತ್ತು ದಟ್ ಇವ್ರು ಹಿಂಗೆ ಅಂತ. ಆ್ಯಂಡ್ ಆ ಒಂದು ಫೀಲಿಂಗ್ ಏನಿದೆ, ಇಟ್ಸ್ ಅದು ಸೇಮ್ ಥಿಂಗ್ ಐ ಹ್ಯಾವ್ ವಿತ್ ಭಟ್ ಸರ್. ಬಟ್ ನಾನು ಯಾವತ್ತೂ ಅವ್ರಿಗೆ ಹೇಳಲಿಲ್ಲ. ಐ ಡೋಂಟ್ ನೀಡ್ ಟು ಟೆಲ್ ಹಿಮ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಹಿಮ್. ಸೊ ಇಟ್ಸ್ ದೇರ್. ನನಗೆ ಭಟ್ ಸರ್ ಮತ್ತು ರಾಜೇಶ್ ಸರ್ ಜೊತೆ ಇದು ಎರಡೂ ಇದೆ. ರಾಜೇಶ್ ಕೃಷ್ಣನ್ ಅವ್ರ ಜೊತೆ ಸರ್ ಅಂತ ಅನ್ನಕ್ಕೆ ಬರಲ್ಲ, ಬಿಕಾಸ್ ಹೀಸ್ ಲೈಕ್ ಅ ಬ್ರದರ್. ಅವರಿಬ್ಬರ ಮೇಲೂ ನನಗೆ ಒಂದು ಬ್ರದರ್ಲಿ ಫೀಲಿಂಗ್ ಇರೋದು ನಮ್ಮ ಇಂಡಸ್ಟ್ರಿಲಿ ಅಂದರೆ ಅವರಿಬ್ಬರ ಮೇಲೆ. ಆ್ಯಂಡ್ ನೀತು ದೇವ್ರನ್ನ ನಂಬ್ತಾರ? ಸಿಕ್ಕಾಪಟ್ಟೆ. ದೇವ್ರಿಲ್ಲದೆ ಏನೂ ಆಗೋದೇ ಇಲ್ಲ. ಓಕೆ, ರೆಗ್ಯುಲರ್ ಟೆಂಪಲ್ಸ್ಗೆಲ್ಲ ಹೋಗ್ತಾ ಇರ್ತೀರಾ? ಅಷ್ಟೊಂದು ಹೋಗಲ್ಲ, ಹೋಗಬೇಕು. ಅದು ಅಣ್ಣವ್ರು ಒಂದು ಹಾಡಲ್ಲಿ ಹೇಳಿದ್ದಾರೆ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಂತ. ಹೌದು, ನಾವೆಲ್ಲಿದ್ದೀವೋ ಅಲ್ಲೇ. ನಿಜ. ಬಟ್ ಐ ಥಿಂಕ್ ನನಗೆ ಒಂದು ಏನಂದರೆ, ನಾವು ಇವಾಗ ದೇವಸ್ಥಾನಕ್ಕೆ ಹೋದಾಗ ನಾವು ತಬ್ಲಾ ಅಂತೀನಿ, ಸಾರಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯುನೋ ದ ಸೌಂಡ್ ಆಫ್ ದ ಗಂಟೆ ಇರ್ಬೋದು, ಗಂಟೆನಾದ, ಆಲ್ ದೋಸ್ ಥಿಂಗ್ಸ್, ಇಟ್ ಚೇಂಜಸ್ ಅ ಲಾಟ್. ವೈಬ್ರೇಷನ್, ಒಂದು ಪೀಸ್ಫುಲ್ ಒಂದು ಫೀಲಿಂಗ್ ಬಂದೇ ಬರುತ್ತೆ, ವಾಟ್ ಎವರ್ ಸೆಡ್ ಅಂಡ್ ಡನ್. ಸೊ ಐ ಥಿಂಕ್ ದೇವಸ್ಥಾನಕ್ಕೆ ಆ ಶಕ್ತಿ ಇದೆ. ಸೊ ಜಾಸ್ತಿ ಹೋಗಬೇಕು. ಎಸ್ ನೀತು. ಆಮೇಲಿಂದ ಅಂದರೆ ನಿಮ್ಮ ಸಿನಿಮಾಗಳ ಜೊತೆಗೆ ಯಾಕೆ ಟೆಲಿವಿಷನ್ ಕಡೆ ಜಾಸ್ತಿ ಅಫ್ಕೋರ್ಸ್ ಇವೆಂಟ್ಸು ಅದು ಇದು ಮಾಡ್ತಾ ಇದ್ರಿ, ಬಟ್ ಟೆಲಿವಿಷನ್ ಸೀರಿಯಲ್ಸು ಮತ್ತೊಂದು ಕಡೆ ಯಾಕೆ ನೀತು ಕಾನ್ಸಂಟ್ರೇಟ್ ಮಾಡಿ? ಲಾಂಗ್ ಕಮಿಟ್ಮೆಂಟ್ ಅಲ್ವಾ ಸರ್? ಬರ್ತಾ ಬರ್ತಾ ಅದು ದಟ್ ಲಾಂಗ್ ಕಮಿಟ್ಮೆಂಟೇ ಭಯ ಆಗ್ಬಿಡುತ್ತೆ. ಅಂದರೆ ಅದೊಂದು ಸುಮ್ಮನೆ ಒಂದು ಭಯ. ಆ್ಯಕ್ಚುಲಿ ಮೇ ಬಿ ಅವಶ್ಯಕತೆ ಇದ್ದಿದ್ರೆ, ಇಟ್ಸ್ ಅನ್ ಅನ್ವಾಂಟೆಡ್ ಫಿಯರ್. ಅವಶ್ಯಕತೆ ಇದ್ದಿದ್ರೆ ಬಹುಶಃ ನಾನು ದೊಡ್ಡ ವಿಷಯ ಅಲ್ಲ, ಇಷ್ಟು ಕೆಲಸ ಮಾಡೋಕ್ಕೆ ಸಿಗುತ್ತೆ ಅಂತ ಅನ್ಕೋತಿದ್ನೇನೋ. ಸೊ ಐ ಥಿಂಕ್ ನೆಸೆಸಿಟಿ ನನಗೆ ಅಷ್ಟೊಂದು ಆ ಟೈಮಲ್ಲಿ ಇರಲಿಲ್ಲ ಅನಿಸುತ್ತೆ. ಆ್ಯಂಡ್ ಸಮ್ಹೌ ನಮ್ಮ ಲೈಫ್ ವಾಸ್ ಓಕೆ. ನಮಗೆ ದುಡ್ಡಿಗೆ ಬರೆದಾಡುವಂಥ ಸ್ಥಿತಿ ಇರಲಿಲ್ಲ. ನಾಟ್ ಲೈಕ್ ವಿ ವೆರ್ ಸೂಪರ್ ರಿಚ್ ಆರ್ ಎನಿಥಿಂಗ್, ಬಟ್ ನಮ್ಮ ಲೈಫ್ ನಡೀತಾ ಇತ್ತು, ಸ್ಮೂತಾಗಿ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಒಂದು ಟೈಮಲ್ಲಿ ಮಾತ್ರ ನಾನು ಒಂದು 2-3 ಕಡೆ ನಾನು ಐಟಮ್ ಸಾಂಗ್ಸ್ ತಗೊಂಡ್ಬಿಟ್ಟಿದ್ದೆ. ಬಿಕಾಸ್
ದಟ್ ಟೈಮ್ ಐ ವಾಸ್ ಲೈಕ್ ಸ್ವಲ್ಪ ಐ ನೀಡೆಡ್ ಮನಿ, ಸೊ ಐ ವಾಸ್ ಲೈಕ್ ವೆರಿ ಸರ್ಪ್ರೈಸಿಂಗ್. ಹೌ ಕಮ್ ನೀತು ಆನ್ ಐಟಮ್ ಸಾಂಗ್ಸ್ ಅಂತ ನಿಜವಾಗ್ಲೂ. ಹೌದು, ಯಾಕೆಂದ್ರೆ ನಾವೊಂದು ಆಕ್ಟ್ ಮಾಡಿದ್ವಲ್ಲ ಅದನ್ನ ರವಿಚಂದ್ರನ್ ಸರ್ ಇದು. ಆ್ಯಂಡ್ ನಿಮ್ಮದು ನನಗೆ ಶಾಕ್ ಆಗಿದ್ದು ಅವರ DTS ಸ್ಟುಡಿಯೋದಲ್ಲಿ ಮಂಜುನಾನಿಗೆ ನಿಮ್ಗೊಂದು ಫೋಟೋ ಶೂಟ್ ಮಾಡಿದ್ರು. ಹೌದು, ಅವಾಗ ನಾನು ಬಂದಿದ್ದೆ ನಿಮ್ಗೆ ನೀತು ಚಮೇಲಿ ರೋಲ್ಗೆ. ಅದು ನಿಮ್ಗೊಂದು ಸಾಂಗ್ ಇತ್ತು, ಕಮಾನು ನಿಯರು ಯಾಕೆ ಬೇಕು ಕಂಡೆ ನಾನು ಬೆಂಗಳೂರು ಬೇಡ ಇನ್ನು ಮಂಗಳೂರು, ಸಮಥಿಂಗ್ ಲೈಕ್ ದಟ್. ನನಗೆ ಐ ವಾಸ್ ಶಾಕ್. ನೀತು ಈಸ್ ಇಟ್ ಸೀರಿಯಸ್ ಅಂತ. ಬಟ್ ಯು ಟೋಲ್ಡ್ ಮಿ ದ ಸೇಮ್ ಥಿಂಗ್, ಎಸ್ ಸರ್ಟನ್ ನೆಸೆಸಿಟಿ. I wanted to earn ನೀವು money. ಅವತ್ತು ಅಲ್ಲೇ ಹೇಳಿದ್ದು, ಅದನ್ನೇ ಹೇಳಿದ್ದು ನನಗೆ ಅದನ್ನ. ಅಂಡ್ ರವಿ ಸರ್ ಏನು ಹೇಳಿದ್ರು ಗೊತ್ತಾ, ಅವಾಗ ಅವ್ರೇನು, ನಾನು ಅವ್ರ ಹತ್ರ ದುಡ್ಡು ಮಾತಾಡಿರಲಿಲ್ಲ. ಆ್ಯಂಡ್ ಅವರು ಏನು ನಾನು ನಿನಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ, ಅವರು ಪಾಪ ಅದೆಲ್ಲ ಏನೋ ನಾವು ಇಟ್ಕೊಂಡೇ ಇರಲಿಲ್ಲ. ಅವರು ಹೀ ಸೆಡ್ ಜನಕ್ಕೆ ಶಾಕ್ ಆಗಬೇಕು, ನೀನಾ ಅಂತ ಅನಿಸ್ಬೇಕು ಅಂತ ಹೀ ಸೆಡ್. ಬಿಕಾಸ್ ಅವ್ರು ಒಂದು ಹೇಳಿದ್ರೆ ನನಗೆ ಆ್ಯಕ್ಟಿಂಗ್ ಮಾಡೋರು ಬೇಕು ಆ ರೋಲ್ಗೆ, ಬಿಕಾಸ್ ಅದು ಪರ್ಫಾರ್ಮೆನ್ಸಲ್ಲಿ ಇಮೋಷ್ನಲ್ ಪಾರ್ಟ್ ಬರುತ್ತೆ ಅದರಲ್ಲಿ. ಸೊ ಐ ವಾಂಟ್ ಅ ಗುಡ್ ಆಕ್ಟ್ರೆಸ್ ಫಾರ್ ದ್ಯಾಟ್, ಆ್ಯಂಡ್ ಪರ್ಸ್ನಾಲಿಟಿ ಇರಬೇಕು ಅಂತ. ಸೊ ಅವಾಗ ಐ ವಾಸ್ ಸ್ಲಿಮ್ಮರ್ ಆ್ಯಂಡ್ ಟಾಲರ್. ಸೊ ಅವ್ರು ನನಗೆ ಲೆನ್ಸ್ ಕೊಟ್ಟರು. ನಾನು ಇದ್ದೆ ಅದರಲ್ಲಿ ಫೋಟೋ ಶೂಟಲ್ಲಿ. ಆಗ್ಲೇ ಇಲ್ಲ ಲೆನ್ಸ್, ಅದು ಹೆಂಗೆಂಗೋ ಕಷ್ಟಪಟ್ಟು ದೀಪ ಎಲ್ಲ ಇಟ್ಬಿಟ್ಟು ಸಾರಿ ಅಂಡ್ ಎವ್ರಿಥಿಂಗ್, ಅದು ಏನೋ ನನಗೆ ಅದು ಫೀಲೇ ಬರಲಿಲ್ಲ. ಇವಳು ಇವಳು ಅಂತ ಸುಮ್ಮನೆ ಆಮೇಲೆ ಅವ್ರು ಮಾಡೇ ಇಲ್ಲ ಅದನ್ನ. ಮತ್ತೆ ಹಿ ಕಾಲ್ಡ್ ಮಿ ಲೇಟರ್ ಕ್ರೇಜಿ ಸ್ಟಾರ್ ಮಾಡಬೇಕಾದ್ರೆ, ಈ ಹೆಣ್ಣು ನೀವು ರವಿ ಸರ್ ಸೊ ಅಲ್ಲೂ ಅವ್ರು ನನಗೇನು ಆಕ್ಚುಲಿ ಇಟ್ ವಾಸ್ ನಥಿಂಗ್ ವಲ್ಗರ್ or anything. ನನ್ನ ಪ್ರಕಾರ ಇಟ್ ವಾಸ್ ಜಸ್ಟ್ ಅ ನೈಸ್ ಡ್ಯಾನ್ಸ್ ನಂಬರ್. ಪೇನ್ ಇತ್ತು and it was a very soft number, so it was okay, it was nice. ಸೊ ಅಲ್ಲೊಂದು ಕಾಮಿಡಿ ಆಗಿತ್ತು. ನೀವು ಇದ್ರಿ ಅನ್ಸುತ್ತೆ, ನಾವು ಅಲ್ಲಿ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ರವಿ ಸರ್ ಏನು ಹೇಳಿದ್ರು ನಮ್ಮ ಅಮ್ಮಂಗೆ, ಹೆಂಗಿತ್ತು ನಿಮ್ಮ ಕಾಲದಲ್ಲಿ ಅವಾಗೆಲ್ಲ ಲವ್ ಅಂತ ನಮ್ಮ ಅಮ್ಮಂಗೆ ಕೇಳಿದ್ರು. ನಮ್ಮಮ್ಮ ಏನು ಅಷ್ಟೇ ನನ್ಗೇನು ಏಜ್ ಆಗಿಲ್ಲ, ನಾನು ನಿಮ್ಗಿಂತ ಏನು ತುಂಬಾ ಏನು ದೊಡ್ಡೋಳೇನಲ್ಲ ಅಂದ್ಬಿಟ್ರು ನಮ್ಮಮ್ಮ ಮಂಗಳೂರು ಕನ್ನಡದಲ್ಲಿ. ಸೊ ಹಿ ಈಸ್ ಸೋ ಕೂಲ್. ಅವ್ರು ಯಾವುದನ್ನು ಏನಕ್ಕೂ ಅಫೆಂಡ್ ಆಗಲ್ಲ. ಆ್ಯಂಡ್ ಅವ್ರಿಗೆ ಯಾರಾದರೂ ಏನಾದರೂ ಅಂದರೆ ಅವ್ರು ಅದಕ್ಕೆಲ್ಲ ಹಿ ಈಸ್ ನಾಟ್ ಸಮ್ ಒನ್ ಹೂ ಹಿ ನೋಸ್ ಹೂ ಹಿ ಈಸ್. ಅವ್ರಿಗೆ ಗೊತ್ತು ಅವ್ರು ಯಾರು ಅಂತ ಅವ್ರಿಗೆ ಗೊತ್ತು. ಸೊ ನಾವು ಏನೇ ಇಟ್ ವಾಸ್ ಸೋ ನೈಸ್ ವರ್ಕಿಂಗ್ ವಿತ್ ಹಿಮ್ ಸರ್. ಆ್ಯಂಡ್ ಸೋ ಪ್ರೊಫೆಷ್ನಲ್. ಅವ್ರು ಸ್ಮೋಕ್ ಮಾಡಲ್ವಂತೆ, ಅವ್ರು ಡ್ರಿಂಕ್ ಮಾಡಲ್ವಂತೆ ಅಂತ ಅಂದರೆ ಎಲ್ಲರೂ ಓ ಹೌದಾ ನಿಜಾನಾ ಅಂತ ಅಂದ್ಬಿಡ್ತಾ ಇದ್ರು. ಇವಾಗ ಎಲ್ಲರಿಗೂ ಗೊತ್ತು, ಬಟ್ ದಿಸ್ ವಾಸ್ 10 years ಬ್ಯಾಕ್. ಸೊ ಐ ಮೀನ್ ನಾನು ಮಂಗಳೂರಿಂದ ಒಂದು ಚಿಕ್ಕ ಹುಡುಗಿಯಾಗಿ ಇಲ್ಲಿಗೆ ಬರೋಕ್ಕೂ, ನಾನು ಇಂಥ ಲೆಜೆಂಡ್ಗಳ ಜೊತೆ ಕೆಲಸ ಮಾಡೋಕ್ಕೂ ಐ ಥಿಂಕ್ ನನ್ನ ಲೈಫ್ ಚೆನ್ನಾಗೇ ಇದೆ ಹಂಗೆ ನೋಡೋಕ್ಕೋದ್ರೆ. ಬಟ್ ಎಲ್ಲೂ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನೀತು ಕೆರಿಯರು ಈ ಐಟಮ್ ಸಾಂಗ್ ಅನ್ನೋದೊಂದು ಬ್ಯಾರಿಕೇಡ್ ನಾವು ಹಾಕ್ಬಿಟ್ಟಾಗ ಎಲ್ಲೋ ಡಿವೈಡ್ ಆಯ್ತಾ, ಅಥವಾ ಎಲ್ಲೋ ಅದು ಯಾವತ್ತಾದರೂ ಅನ್ನಿಸ್ತಾ ನಾನು ತಪ್ಪು ನಿರ್ಧಾರ ತಗೊಂಡೆ ಅಂತ ಅನಿಸಿದುಂಟಾ? ಬಿಕಾಸ್ ಏನಂದರೆ ಸರ್, ಆವಾಗ ನನ್ನ ಮೈಂಡಲ್ಲಿ ಸ್ವಲ್ಪ ಕೆಲವು ವರ್ಡ್ಸ್ ಬಗ್ಗೆ ಮಡಿ ಇತ್ತು, ಅಥವಾ ಕೆಲವು ಎಕ್ಸ್ಪ್ರೆಷನ್ಸ್ ಬಗ್ಗೆ ಮಡಿ ಇತ್ತು. ಸೊ ನನ್ನ ಪ್ರಕಾರ ಆ ಥರ ಮಡಿ ಇರೋರು ಮಾಡಬಾರ್ದು. ಕರೆಕ್ಟ್. ಬಿಕಾಸ್ ನಾವು ಅದಕ್ಕೆ ಫೇತ್ಫುಲ್ ಆಗಿರೋಕ್ಕಾಗಲ್ಲ. ಆ್ಯಂಡ್ ಒಂದು ಐಟಮ್ ಸಾಂಗ್ ಮಾಡಿದ ತಕ್ಷಣ ನನಗೆ ಬ್ಯಾಕ್ ಟು ಬ್ಯಾಕ್ 2-3 ಸಿಕ್ತು. ಸೊ ಐ ಫೆಲ್ಟ್ ನಾನು ಇನ್ನೊಂಚೂರು ಆವಾಗ ಐ ವಾಸ್ ಯಂಗರ್, ನನ್ನನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನು ಅದನ್ನು ಅಯ್ಯೋ ವಲ್ಗರು ಗಲೀಜು ಅಂತ ಅನ್ಕೋತಾ ಇದ್ದೆ. ಆದರೂ ನಾನು ದುಡ್ಗೋಸ್ಕರ ಅಂತ ಮಾಡಿದ್ದೆ. ದ್ಯಾಟ್ ಈಸ್ ರಾಂಗ್. ನಾನು ತಗೊಂಡೆ ನೋ, ಬಟ್ ಐ ಫೆಲ್ಟ್ ದ್ಯಾಟ್. ಇನ್ಫ್ಯಾಕ್ಟ್ ನನಗೆ ಇನ್ನೊಂದ್ಸಲ ಅನಿಸು, ನೀವು ಐಟಮ್ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬಟ್ ಜಸ್ಟ್ ಟು ಈ ಮ್ಯಾಟರ್ಗೆ ಹೇಳ್ಬೇಕಂದ್ರೆ, ನಾನು ವಜ್ರಮುಖಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಇಟ್ಸ್ ಅ ಹಾರರ್ ಮೂವಿ. ಸೊ ಆ ಹಾರರ್ ಮೂವಿನಲ್ಲಿ ನಂದು ಫೋಟೋ ಶೂಟ್ ಎಲ್ಲ ಮಾಡಿದ್ರು ದೆವ್ವದ ಗೆಟಪ್ಪಲ್ಲಿ. ನನ್ನ ಮುಖದಲ್ಲಿ ನನಗೆ ಕಣ್ಣಲ್ಲಿ ಸಿಟ್ಟೇ ಬರ್ತಾ ಇಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ಅವ್ರ ರಕ್ತ ಎಲ್ಲ ಹಾಕ್ಬಿಟ್ಟು ಫುಲ್ ಚೀರಾಡೋದು, ಹಿಂಗೆ ಕ್ಯಾಮ್ರಾ ನೋಡ್ಕೊಂಡು ಏನು ಮಾಡೋದು, ನನಗೆ ಆ ಸಿಟ್ಟು ಫೀಲೇ ಆಗ್ತಾ ಇಲ್ಲ. ನನಗೆ ಅವತ್ತು ಎಷ್ಟು ಬೇಜಾರಾಯಿತು ಅಂದರೆ, ಐ ಆಮ್ ನಾಟ್ ಫೀಲಿಂಗ್ ಇಟ್. ಸೊ ವೆನ್ ವಿ ಆರ್ ನಾಟ್ ಫೀಲಿಂಗ್ ಅ ಪಾತ್ರಕ್ಕೆ ಪ್ರಿಪರೇಷನ್ ಮಾಡಬೇಕಾದ್ರೆ ಆಗ್ತಿಲ್ಲ ನಿಮಗೆ, ಐ ವಾಸ್ ನಾಟ್ ಗೆಟಿಂಗ್ ಇಟ್. ಆವಾಗ ನನ್ನ ಆ್ಯಂಗರ್ ಫುಲ್ ನಾನು ಮೆಡಿಟೇಷನ್ ಎಲ್ಲ ಮಾಡಿಕೊಂಡು, ಅನ್ಫಾರ್ಚುನೇಟ್ಲಿ ನಂದು ಆ್ಯಂಗರ್ ಇಲ್ಲ ಅಂತಲ್ಲ, ಫುಲ್ ಸಪ್ರೆಸ್ ಆಗೋಗಿತ್ತು. ನಾನು ಫೀಲೇ ಮಾಡ್ತಾ ಇಲ್ಲ ನಾನು ಅಂತ ಇದ್ದೆ. ಸೊ ಐ ಫೀಲ್ ದ್ಯಾಟ್ ಆ ಥರ ಆಗಬಾರ್ದು ಅಂತ. ಆ್ಯಸ್ ಅನ್ ಆರ್ಟಿಸ್ಟ್ ಐ ವಿಲ್ ರಿಗ್ರೆಟ್ ಇಟ್. ನಾವು ನೋಡಿದಂಗೆ ಒಂದು ಶುದ್ಧವಾಗಿ ಕನ್ನಡ ಮಾತಾಡುವಂಥ ಹೆಣ್ಮಗಳು, ಆ್ಯಂಡ್ ಅದ್ಭುತವಾಗಿ ನಟಿಸ್ತಾರೆ, ಒಳ್ಳೆ ಡ್ಯಾನ್ಸರು. ಅದು ಎಮೋಷ್ನಲ್ ಆಗಲಿ ಹ್ಯೂಮರ್ ಆಗಲಿ, ನೀತುವಿನ ಟೈಮಿಂಗ್ ಆ್ಯಂಡ್ ನೀತುವಿನ ಬಾಡಿ ಲ್ಯಾಂಗ್ವೇಜ್, ಇಟ್ಸ್ ಡೆಫಿನೆಟ್ಲಿ ಅದು ಇಟ್ ವಿಲ್ ಒಂಥರ ಈ ಪರಕಾಯಿ ಪ್ರವೇಶ ಆಗುತ್ತೆ. ನಿಮ್ಮ ಎಲ್ಲ ಯಾವುದೇ ಥರದ ಪಾತ್ರ ಕೊಟ್ಟರು
ಇಷ್ಟೆಲ್ಲ ಇದ್ರೂ ಯಾಕೆ ನೀತುಗೆ ಅವಕಾಶಗಳು ಕಡಿಮೆ ಆಯಿತು ಇಂಡಸ್ಟ್ರಿಲಿ? ನೋ ಐ ಥಿಂಕ್ ಯು ಆರ್ ಬ್ಯಾಡ್ ಇನ್ ಯುವರ್ ಪಿ ಆರ್? ಐ ಥಿಂಕ್ ನಾನು ಪುಷ್ ಮಾಡಲಿಲ್ಲ. ಅದೇ ಹೇಳಿದ್ದು, ನಿಮ್ಮ ಪಿ ಆರ್ ಅಲ್ಲಿ ನೀವು ಬ್ಯಾಡ್ ಇದ್ದೀರಾ ಅಂತ ಅದಕ್ಕೆ ಹೇಳಿದ್ದು. ಅಲ್ಲ, ಪಿ ಆರ್ ಸ್ಟಿಲ್ ಸೆಕೆಂಡ್ರಿ. ನನ್ನ ಮನಸ್ಸೊಳಗಡೆನೆ ನಾನೇನೋ ಆ ಫೈರ್ ಇರಲಿಲ್ಲ ನನಗೆ. ಸಿ ವೆನ್ ಆ್ಯಂಗರ್ ಇಸ್ ಸಪ್ರೆಸ್ಡ್ ಅಲ್ಲ, ಫೈರ್ ಇಸ್ ಆಲ್ಸೋ ಗಾನ್. ಸೊ ಆ್ಯಕ್ಚುಲಿ ಒಂದು ಹೆಲ್ದಿ ಆ್ಯಂಗರ್ ಇರಬೇಕು ಎಲ್ಲರಲ್ಲೂ. ನನಗೆ ಅದೇನೋ ಆಯಿತು, ಲೈಕ್ ಫಾರ್ ಸಮ್ ಟೈಮ್ ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಐ ಬಿಕೇಮ್ ವೆರಿ ಕ್ವಾಯಟ್. ಐ ಬಿಕೇಮ್ ಸ್ವಲ್ಪ. ಸೊ ದ್ಯಾಟ್ ಇಸ್ ನಾಟ್ ಗುಡ್. ಇವಾಗ ಐ ಆಮ್ ಬೆಟರ್, ಇವಾಗ ಐ ಆಮ್ ಡೂಯಿಂಗ್ ಗುಡ್. ಸೊ ಅದು ಐ ಥಿಂಕ್ ನನಗೆ ಅದು ಇಟ್ ಡಿಡ್ಂಟ್ ಮೇಕ್ ಸೆನ್ಸ್ ಓನ್ಲಿ ಟು ಮೀ. ಲೈಕ್ I wanted love, Raghu sir. I wanted just love. I wanted to be loved. You wanted to be pampered. ಹಾ, ನನಗೆ ಪ್ರೀತಿಯಲ್ಲಿ ಇರಬೇಕು, ಲೈಕ್ that's what I wanted. ಅವಾಗಿನ ಟೈಮ್ನಲ್ಲಿ, ಇವತ್ತು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಜಾಸ್ತಿ ಇದೆ. ಅವತ್ತಿನ ದಿವಸದಲ್ಲಿ ಪೇಪರು ಬಿಟ್ಟರೆ ನಾವು ಟಿ ವಿ ಒಂದೆರಡು ಚಾನಲ್ ಇದ್ವಿ, 2-3 ಚಾನಲ್ ಇದ್ವಿ, ಅದು ಬಿಟ್ಟರೆ ಇನ್ನು ಯಾವುದೂ ಇರಲಿಲ್ಲ. ಆವಾಗ ನಿಮ್ಗೆ ಅನ್ಸಲ್ವಾ ವಿ ವರ್ ಸೋ ಹೆಲ್ತಿ ಅಂತ? ಬಟ್ ಒಂದೇನಂದ್ರೆ ಆವಾಗ ಒಂದು ಮೊನೋಪಲಿ ಅಂತ ಇರ್ತಾ ಇತ್ತು. ಇವಾಗ ನಾವು ಪ್ರೆಸ್ಗೆ ಹೋದ್ರೆ ಐ ಟು ಬಿ ಸ್ಕೇರ್ಡ್ ಆಫ್ ಎವ್ರಿಬಡಿ, ಯಾಕಂದ್ರೆ ಎಲ್ಲರೂ ಸೀನಿಯರ್ಸು, ಬಾಯ್ಕಾಟ್ ಅನ್ನೋರು ಅವಾಗ ಎಲ್ಲ ಬಾಯ್ಕಾಟ್. ಆಮೇಲೆ ಅವರೆಲ್ಲ ಎಂತೆಂತ ಘಟಾನುಘಟಿಗಳಿದ್ರು ಸರ್ ನಮ್ಮ ಟೈಮಲ್ಲಿ. ಫ್ರಾಮ್ ಉದಯ್ ಮಾರ್ಕಿನಿ ಸರ್ ಇಂದ ಹಿಡಿದು ಜೋಗಿ ಅವರಿಂದ ಹಿಡಿದು ಸೋಮ್ ವಿಜಯ್ ಸಾರ್ಥಿ, ಸೋ ಮೆನಿ ಪೀಪಲ್, ಬಾಲು ಸರ್, ಎಸ್ ಮೂರ್ತಿ ಸರ್, ವಾಸು ಸರ್, ಎಲ್ಲರೂ ಒಬ್ರಿಗಿಂತ ಒಬ್ರು. ಅಂಡ್ ಹಂಗೆ ಯತಿರಾಜ್ ತರ ಡೈನಮಿಕ್ ಆಗು ಕೆಲವರು ಇರ್ತಾರೆ. ಸೊ ಐ ಯೂಸ್ ಟು ಬಿ ಸ್ಕೇರ್ಡ್. ಒಂದು ಚಿಕ್ಕ ಕಾಂಟ್ರವರ್ಸಿ ತಪ್ಪು ಹೇಳ್ಬಿಟ್ರೆ ನಾಳೆ ನಂದು ಬರ್ಬಿಟ್ರೆ ಅಂತ ಐ ಯೂಸ್ ಟು ಬಿ ವೆರಿ ಸ್ಕೇರ್ಡ್. ಸರ್ ನಮ್ದು ಅದೇ, ನಾನು ಶುಭಾ ಪೂಂಜಾ ಅದನ್ನೇ ಮಾತಾಡ್ತೀವಿ. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್. ನಾವು ಎಷ್ಟು ಭಯ ಪಡ್ತೇವೆ. ಆಮೇಲೆ ನಾನು ಭಯ ಬಿಟ್ಬಿಟ್ಟೆ ಅಂತ ಅವಳು ಅಂತಾಳೆ. ಬಟ್ ವಿ ವೇರ್ ಬೋತ್ ಸ್ಕೇರ್ಡ್. ಎಕ್ಸಾಕ್ಟ್ಲಿ, ನಾವೆಲ್ಲರೂ ಅಷ್ಟೇ ಅಲ್ವಾ. ಅವರೆಲ್ಲ ಬರ್ತಾರೆ ಅಂದ್ರೆ ಭಯ ಆಗೋದು ನಮ್ಗೆ, ನಡ್ಕ ಹತ್ಕೊಳ್ಳೋದು. ಎಂತೆಂಥವ್ರು ಬರ್ತಾರೆ, ಏನ್ ಪ್ರಶ್ನೆ ಕೇಳ್ತಾರೆ ಅಷ್ಟೇ. ಹೌದು, ಎಲ್ಲರೂ ಎಲ್ಲ ಆಲ್ ಆರ್ ಲೆಜೆಂಡ್ಸ್ ಅವರೆಲ್ಲರೂ, ಆಲ್ ಆಫ್ ದೆಮ್. ಸೊ ದಟ್ ವಾಸ್ ದ ಟೈಮ್ ವಿ ಸಾ. ಕರೆಕ್ಟ್. ಅಂಡ್ ಎಂತೆಂಥ ಬರಹಗಳು ಅವಾಗ ರವಿ ಬೆಳಗೆರೆ ಸರ್ ಇಂದ ಹಿಡಿದು ನೀವು, ಇಟ್ ವಾಸ್ ಅ ಡಿಫ್ರೆಂಟ್ ಟೈಮ್. ಸುಬ್ಬಣ್ಣ, ಎಸ್, ಸುಬ್ಬು ಸರ್, ಎಸ್. ಅಯ್ಯೋ ಅವ್ರದೆಲ್ಲ ಇವತ್ತಿಗೂ ಒಂಥರ ನಮ್ಗೊಂಥರ ಜುಮ್ ಅಂತದ್ದು, ರೋಮಾಂಚನ ಅನಿಸುತ್ತೆ. ಇತ್ತೀಚೆಗೆ ಅಂದರೆ ಕೆಲವು ವರ್ಷಗಳ ಹಿಂದೆ ನೀತು ಅವರು ಈ ಮೀಟು ವಿಚಾರವಾಗಿ ಮಾತಾಡಿದ್ದಾರೆ. ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ನೋಡ್ದಂಗೆ ನೀತು, ಅಥವಾ ನನ್ನ ಪೀರಿಯಡ್, ನಾನು ತಪ್ಪಿರ್ಬೋದು, ನಾನು ಸರಿ ಅಂತ ಹೇಳ್ತಿಲ್ಲ, ನಾನು ಯಾವತ್ತೂ ಅದನ್ನೆಲ್ಲ ನೋಡಿಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ನಾನಂತೂ ನೋಡಿಲ್ಲ. ಯು ಆರ್ ನಾಟ್ ಅ ಗರ್ಲ್. ಅಲ್ಲ, ಹುಡುಗರಿಗೂ ಬೇರೆ ಥರದ್ದಿರುತ್ತೆ ನೀತು. ಹುಡುಗಿರ್ಗೆ ಇರೋಷ್ಟು ಕೆಪಾಸಿಟಿಲಿ ಆ ಥರ ಇರೋದಿಲ್ಲ ಸರ್. ಅಲ್ಲ, ಮೇ ಬಿ, ಬಟ್ ಹುಡುಗರಿಗೂ ಬೇರೆ ಥರ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ನಾಟ್ ದಟ್ ನಿಮಗಿರೋಷ್ಟು ಇಲ್ಲದೆ ಇರ್ಬೋದು, ಐ ಅಗ್ರಿ. ಆದರೆ ನಮ್ಮನ್ನು ಅಂದರೆ ಇವಾಗ ನಾನೊಬ್ಬ ಡೈರೆಕ್ಟ್ರು, ನನಗೊಂದು ಸಿನಿಮಾ ಬೇಕು, ನನ್ನನ್ನು ಯಾವ ರೀತಿ ಬೇಕಾದ್ರೆ, ಅದು ಫಿಸಿಕಲಿ ಮಾತ್ರ ಅಂತ ನಾನು ಹೇಳಲ್ಲ. ಅಬ್ಸಲ್ಯೂಟ್ಲಿ, ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆನೇ ಧಕ್ಕೆ ತರೋ ಥರ ಬೇಕಾದ್ರೆ ನಮ್ಮ ಹತ್ರ ಮಾಡಿಸ್ಕೋತಾರೆ ಅವರು. ಮಾಡೋರು ಇದ್ವಿ ಅಂತಂದ್ರೆ ನಾವು, ಅವರು ನೀನು ಡೈರೆಕ್ಷನ್ ಮಾಡ್ಬೇಕಾ, ಬಾ ನನಗೆ ನನ್ನ ಜೊತೆ ಎಣ್ಣೆ ಹಾಕ್ತೀನಿ, ಕೂತ್ಕೋ, ನನಗೆ ಕುಡಿಯೋ ಅಭ್ಯಾಸ ಇಲ್ಲದೆ ಇರ್ಬೋದು, ಕೂತ್ಕೋ ಅಂತ ಹೇಳ್ತಾರೆ. ಹೌದು. ಆಮೇಲೆ ಯಾರೋ ನೋಡು ಮಾತಾಡಬೇಕು ಅಂತೇಳು, ಈ ಥರದ ಕೆಲಸಗಳೆಲ್ಲನೂ ಪಾಪ ಎಷ್ಟೋ ಜನ ಡೈರೆಕ್ಟರ್ಗಳು ಇವೆಲ್ಲವೂ ಮಾಡಿ ಒಂದ್ ಕಡೆ ಗೆದ್ದಿರೋರು ಇದ್ದಾರೆ, ಒಂದ್ ಕಡೆ ಏನು ಆಗದೆ ವಾಪಸ್ ಹೀರೋಸ್ಗೂ ಆ ಥರ, ಹೊಸ ಹೀರೋಸ್ಗೂ ಆ ಥರ ಆಗಿದೆ. ಐ ಅಗ್ರಿ. ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಓನ್ಲಿ ಥಿಂಗ್ ಇಸ್ ಇಟ್ಸ್ ನಾಟ್ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ಮೀ ಟು ಅನ್ನೋದು, ಹೌದು, ಮೀ ಟು ಅನ್ನೋದು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಗೆನೇ ಇರೋದು ಅಷ್ಟೇ. ಅದು ನೀವು ನೋಡ್ದಂಗೆ ನಿಜಾನ ಇದೆಯಾ ನನಗೆ ಗೊತ್ತಿಲ್ಲ. ಐ ಆಮ್ ಹಾನೆಸ್ಟ್ಲಿ ಆಸ್ಕಿಂಗ್. ಯಾಕೆಂದ್ರೆ ಕೆಲವು ಡಿಬೇಟ್ಸ್ ನೋಡಿದ್ದೆ ನಾನು ಅವಾಗ. ಆದಾಗ ಕೆಲವು ಹೆಣ್ಮಕ್ಳುಗಳು ಮಾತ್ರ ಪಾಪ ಸಂಬಂಧ ಪಡೆದಿರೋ ಹೆಸರನ್ನೆಲ್ಲ ನಾನು ಇಲ್ಲಿ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಬೇಡ, ಯಾಕೆಂದರೆ ಅವರೆಲ್ಲೋ ಪಾಪ ಇವಾಗ ಆಗಿದೆ, ಅದು ಮುಗಿದೋಗಿದೆ. ಬಟ್ ನಾನು ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ನಾನು ಹಾನೆಸ್ಟ್ಲಿ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್. ನೋ, ಇವನ್ ಐ ಹ್ಯಾಡ್ ಅ ಕಪಲ್ ಆಫ್ ಎಕ್ಸ್ಪೀರಿಯನ್ಸ್ ಹಿಯರ್ ಅಂಡ್ ದೇರ್. ನನಗೆ ನನ್ನ ಇದರಲ್ಲಿ ಏನಾಯ್ತು ಅಂದ್ರೆ, ನಿಮ್ಮ ಪರ್ಸನಲ್ ಕೆರಿಯರ್ಗೆ ಎಲ್ಲೋ ನಿಮ್ಮನ್ನ ಸಿನಿಮಾಲ್ ಕಾಸ್ಟ್ ಮಾಡಬೇಕು, ನೀತುನ ಈ ಕ್ಯಾರೆಕ್ಟರ್ ಹಾಕೋಬೇಕು ಅಂತಿದ್ದದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಅಥವಾ ಯೋಚನೆ ನಿಮ್ಗೆ ಬರಲಿಲ್ಲ ಅವಾಗ? ಐ ಡೋಂಟ್ ಕೇರ್, ಇಟ್ಸ್ ಓಕೆ. ಬಿಕಾಸ್ ಎಷ್ಟು ಅಂತ ಎಲ್ಲದಕ್ಕೂ ಹೆದರ್ಕೊಂಡಿರೋದು. ಐ ಆಮ್ ಸೋ ಟಯರ್ಡ್. ಎಲ್ಲಾರ್ದು ನಾವು ಆ ಪೀಪಲ್ ಪ್ಲೀಸಿಂಗ್ ಬುದ್ಧಿ ಹೋಗ್ಬಿಟ್ಟಿದೆ ನನಗಿವಾಗ.